ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸೋಮನಾಥದಲ್ಲಿ 1000 ವರ್ಷಗಳ ಸ್ಮರಣೆ. ಸ್ವಾಭಿಮಾನ ಪರ್ವ ನಮೋ ಸೋಮನಾಥ. ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತೀವಿ, ಕೇಳಿ. 1026ರಲ್ಲಿ ಮೊಹಮ್ಮದ್ ಗಜ್ನಿಯಿಂದ ಸೋಮನಾಥ ದೇವಸ್ಥಾನದ ಮೇಲೆ ನಡೆದ ಮೊದಲ ಆಕ್ರಮಣಕ್ಕೆ 1000 ವರ್ಷಗಳು ತುಂಬಿದೆ. ಈ ಸಂದರ್ಭವನ್ನ ಸೋಮನಾಥ ಸ್ವಾಭಿಮಾನ ಪರ್ವವಾಗಿ ಆಚರಿಸಲಾಗ್ತಾ ಇದೆ. 3 ದಿನಗಳ ಕಾಲ ಸೋಮನಾಥ ಸ್ವಾಭಿಮಾನ ಪರ್ವ ಇದೀಗ ನೆರವೇರಿದೆ. ಸೋಮನಾಥ ಮಂದಿರ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಪ್ರಧಾನಿ ಮೋದಿ ಅವರು ಶ್ರೀ ಕ್ಷೇತ್ರದಲ್ಲಿ ನಿಂತು ಅಬ್ಬರಿಸಿದ್ರು. ನೆಹರು ಮಾಡಿದ ಪ್ರಮಾದವನ್ನ ದೇಶದ ಮುಂದಿಟ್ರು. ಸೋಮನಾಥ ದೇವಸ್ಥಾನದ ಇತಿಹಾಸವು ಹೋರಾಟ ಮತ್ತು ವಿಜಯೋತ್ಸವದ ಅದ್ಭುತ ಕತೆ. ಮೊಹಮ್ಮದ್ ಗಜ್ನಿ 1026ರಲ್ಲಿ ದೇವಸ್ಥಾನದ ಮೇಲೆ ಮೊದಲ ಬಾರಿಗೆ ದಾಳಿಯನ್ನು ನಡೆಸಿದ್ದ. ಈ ದಾಳಿ ನಡೆದು ಈಗ 1000 ವರ್ಷಗಳೇ ಕಳೆದು ಹೋಗಿದೆ. ಆದರೆ ಭಾರತ ತನ್ನ ಪರಂಪರೆಯನ್ನ ಎಂದಿಗೂ ಕೂಡ ಮರೆಯೋದಿಲ್ಲ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕೈಯಲ್ಲಿ ಢಮರುಗ, ಹರ ಹರ ಮಹಾದೇವ ಪ್ರತಿಧ್ವನಿ. ಗುಜರಾತ್ನ ಪವಿತ್ರ ಸೋಮನಾಥ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಹೆಮ್ಮೆ ಹಾಗೂ ಸಾಂಸ್ಕೃತಿಕ ಕ್ಷಣ ಕಂಡುಬಂತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷೌರ್ಯ ಯಾತ್ರೆಯಲ್ಲಿ ಭಾಗಿಯಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಕ್ಷೌರ್ಯ ಯಾತ್ರೆಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡೂ ಕೈಯಲ್ಲಿ ಶಿವನ ಡಮರುಗವನ್ನ ಹಿಡಿದಿರುವಂತದ್ದು ಕಂಡುಬಂತು. ಶಿವನ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥದಲ್ಲಿ ಮೋದಿ ಅವರು ಆಧ್ಯಾತ್ಮಿಕ ಶಕ್ತಿಯನ್ನ ಅನುಭವಿಸಿದ್ರು. ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಸಂದೇಶವನ್ನ ಸಾರಿದ್ರು. ಸೋಮನಾಥ ಮಂದಿರದ ಮೇಲೆ ಮೊಹಮ್ಮದ್ ಗಜ್ನಿ 1026ರಲ್ಲಿ ಮೊದಲು ದಾಳಿಯನ್ನ ಮಾಡಿದ್ದ. ಈ ವೇಳೆ ಕುದುರೆ ಮೇಲೂ ಹೋರಾಟಗಳು ನಡೆದಿತ್ತು. ದೇವಸ್ಥಾನವನ್ನ ಉಳಿಸೋದಕ್ಕೆ ಉಗ್ರವಾದ ಯುದ್ಧವೇ ನಡೆದಿತ್ತು. ಇದರ ನೆನಪಿಗಾಗಿ ಪ್ರಧಾನಿ ಮೋದಿ ಅವರು 108 ಕುದುರೆಗಳ ಯಾತ್ರೆಯನ್ನ ನಡೆಸಿದ್ರು. 1000 ವರ್ಷಗಳ ಹಿಂದೆ ಈ ಒಂದು ಸ್ಥಳದಲ್ಲಿ ವಾತಾವರಣ ಹೇಗಿರಬಹುದು? ನಮ್ಮ ಪೂರ್ವಜರು ತಮ್ಮ ನಂಬಿಕೆ, ಶ್ರದ್ಧೆ ಎಲ್ಲವನ್ನ ಕೂಡ ಮಹಾದೇವನಿಗಾಗಿ ತ್ಯಾಗವನ್ನ ಮಾಡಿದ್ರು. 1000 ವರ್ಷಗಳ ಹಿಂದೆ ಆಕ್ರಮಣಕಾರರು ನಮ್ಮನ್ನ ವಶಪಡಿಸಿಕೊಂಡಿದ್ದಾರೆಂದು ಭಾವಿಸಿದ್ರು. ಆದ್ರೆ ಇಂದಿಗೂ ಕೂಡ ಸೋಮನಾಥ ಮಹಾದೇವನ ದೇವಸ್ಥಾನದ ಮೇಲೆ ಹಾರ್ತಾ ಇರುವಂತಹ ಧ್ವಜವು ಇಡೀ ವಿಶ್ವಕ್ಕೆ ಭಾರತದ ಶಕ್ತಿ ಏನು ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಗುಡುಗಿದ್ರು. ಅಷ್ಟೇ ಅಲ್ಲದೆ ನೆಹರು ಅವರ ಹೆಸರನ್ನ ಹೇಳದೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದು ದೇಶದ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು. ಇಲ್ಲೇ ಮೊದಲ ಜ್ಯೋತಿರ್ಲಿಂಗ ಉದ್ಭವ ಆಗಿದ್ದು ಅನ್ನುವಂತಹ ನಂಬಿಕೆ ಕೂಡ ಇದೆ. ಇದು ಕೇವಲ ಧಾರ್ಮಿಕ ತಾಣವಲ್ಲ, ಬದಲಾಗಿ ಸಾವಿರಾರು ವರ್ಷಗಳ ಭಾರತದ ನಂಬಿಕೆ ಮತ್ತು ಹೋರಾಟದ ಕತೆ. 17 ಬಾರಿ ದಾಳಿಯನ್ನ ನಡೆಸಿರುವಂತಹ ಈ ಒಂದು ದೇವಸ್ಥಾನದ ವಿಚಾರದಲ್ಲಿ 1000 ಅಲೆಗಳಲ್ಲೊಂದು ಉಸಿರಾಡುತ್ತಾ ಶಾಶ್ವತ ನಂಬಿಕೆಯ ಕೇಂದ್ರವಾಗಿ ಉಳಿದಿದೆ ಈ ಸೋಮನಾಥ ದೇವಸ್ಥಾನ. ವಿನಾಶವನ್ನ ಸೋಲಿಸಿ ನಂಬಿಕೆ ಜಯಗಳಿಸಿದ ಪ್ರತೀಕ ಕೂಡ ಹೌದು. ಪ್ರಮುಖವಾಗಿ ಈ ಸ್ಥಳ ತ್ರಿವೇಣಿ ಸಂಗಮ ಕೂಡ ಆಗಿದ್ದು ಹಲವು ನದಿಗಳು ಸಂಧಿಸುತ್ತೆ. ಈ ದೇವಸ್ಥಾನದ ಮೇಲೆ ಮೊಘಲರು 3 ಬಾರಿ ದಾಳಿಯನ್ನ ಮಾಡಿದ್ರು, ಲೂಟಿಯನ್ನ ಕೂಡ ಮಾಡಿದ್ರು. ಆದ್ರೆ ಪ್ರತಿ ಬಾರಿಯೂ ಕೂಡ ದಾಳಿ ನಡೆಸಿದಾಗಲೂ ಶ್ರೀ ಸೋಮನಾಥ ಮತ್ತೆ ಮತ್ತೆ ತಲೆ ಎತ್ತಿ ನಿಂತಿದೆ. ಸೋಮನಾಥ ದೇವಾಲಯ ಯಾವಾಗಲೂ ಕೂಡ ಮುಸ್ಲಿಮರ ಟಾರ್ಗೆಟ್ ಆಗಿತ್ತು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.